ಸ್ಪಿರಿಟ್ ಆಫ್ ಕಿಡ್ನಿ ಸ್ಟೋನ್ ಕರಗೋ, ಮಗಳನ್ನು ಬಿಟ್ಟೋಗು, ಹೊಟ್ಟೆ ಫ್ರೀ ಆಗಲಿ. ನೇಮ್ ಆಫ್ ಜೀಸಸ್ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ. ಸೌಖ್ಯವಾಗಲಿ, ಕಿಡ್ನಿಯ ಕಲ್ಲು ಕರಗಲಿ, ಕರಗಿ ಹೋಗು, ಫ್ರೀ ಆಗಲಿ. ಹೆಸರು ನಮ್ದು ನೋವು ಬಿಟ್ಟು ಹೋಗಲಿ. ಹೆಸರು ನಮ್ಮದು ನೋವು ಉಂಟ ಹೋಯ್ತು. ಯಾರು ಈಗ ಬರುವಾಗಿತ್ತ, ಇಲ್ಲಿ ಬರುವಾಗಿತ್ತ, ಈಗ ಉಂಟಾ, ಈಗ ಯಾರು ತೆಗೆದ್ರು? ಆಮೇಲೆ ಅಲ್ಲ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಒಂದು 5-6 ತಿಂಗಳಿಂದ ಹೊಟ್ಟೆ ನೋವೆಲ್ಲ ಬರ್ತಿತ್ತು. ಹೊಟ್ಟೆ ನೋವು ಬಂದಾದಮೇಲೆ ನಾನು ಡಾಕ್ಟ್ರ್ ಕಡೆ ಟ್ರೀಟ್ಮೆಂಟ್ಗೆ ಅಂತ ಹೋದೆ. ಆಗ ಡಾಕ್ಟ್ರ್ ಮೊದಲು ಟ್ರೀಟ್ಮೆಂಟ್ ಕೊಟ್ಟರು. ಟ್ರೀಟ್ಮೆಂಟ್ ತೊಗೊಂಡಾಗಲೂ ಕೂಡ ನನಗೆ ಗುಣ ಆಗಲಿಲ್ಲ. ನಂತರ ಎರಡನೇ ಸಾರಿ ಡಾಕ್ಟ್ರ್ ಹತ್ರ ಹೋದಾಗ ಅವರು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಹೇಳಿದರು ನನಗೆ. ಆನಂತರ ನಾನು ಸ್ಕ್ಯಾನಿಂಗ್ ಮಾಡಿಸಿದೆ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯೂರಿನ್ ಟ್ಯೂಬಲ್ಲಿ ಇನ್ಫೆಕ್ಷನ್ ಇದೆ, ಮತ್ತು ಗರ್ಭಕೋಶದಲ್ಲಿ ಗಡ್ಡೆ ಇದೆ, ಮತ್ತು ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅಂತ ಡಾಕ್ಟ್ರೆಲ್ಲ ಹೇಳಿದರು. ಮತ್ತು ಆ ಡಾಕ್ಟ್ರು ನನಗೆ ಟ್ರೀಟ್ಮೆಂಟ್ ಕೊಟ್ಟರು. 1.5 ತಿಂಗಳ ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ನನಗೆ ಎಷ್ಟು ಗುಣ ಆಗಲಿಲ್ಲ, ಕಡಿಮೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಆಗ ನಾನು ದೇವರಲ್ಲಿ ಬೇಡ್ತಿದ್ದೆ, ದೇವರೇ ನನಗೆ ಒಂದು ಬಿಡುಗಡೆ ಬೇಕು ಇದರಿಂದ. ಯಾಕಂದರೆ ವಿಪರೀತ ನೋವು, ನನಗೆ ಅದು ಸಹಿಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. 24 ಗಂಟೆ ಕೂಡ ನನಗೆ ಅದು ನೋವಿರ್ತಿತ್ತು. ನಾನು ಈ ಭಾನುವಾರ ನಾನು ದೇವ್ರ ಹತ್ರ ಕೇಳಿದೆ, ದೇವರು ನನಗೆ ಇದಕ್ಕೊಂದು ಬಿಡುಗಡೆ ನನಗೆ ಕೊಡಪ್ಪ ಅಂತ ಹೇಳಿ. ಈ ದಿನ ನಾನು ಬಂದಾಗ ಸುನಿಲ್ ಪಾಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡಿದರು. ಆಗ ಯೇಸು ಕ್ರಿಸ್ತನು ನನಗೆ ಆ ಹೊಟ್ಟೆ ನೋವಿಂದ ಪರಿಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಈ ಸಾಕ್ಷಿಯಿಂದ ದೇವರ ನಾಮಕ್ಕೆ ಮಹಿಮೆ ಆಗಲಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ.